ಸಿಕ್ಕಾಪಟ್ಟೆ ಚಳಿ ಆಗ್ತಿದೆ ಕಣೋ. ಕಣ ಹೊರಗಡೆ ಮಳೆ ಆಗ್ತಿದ್ದಾಗ ಒಳಗಡೆ ಹೀಗೆ ಚಳಿ ಆಗುತ್ತೆ. ಇನ್ನಾರು ಖಾರವಾಗಿ ತಿನ್ಬೇಕನ್ನಿಸ್ತಾ ಇದೆ ಅಲ್ವಾ? ಹೌದು ಕಣೋ, ನನಗೂ ಹಾಗೆ ಅನ್ನಿಸ್ತಾ ಇದೆ. ಏನ್ ತಿನ್ನೋಣ? ಮಸಾಲೆ ದೋಸೆ ತಿಂದಿನ್ನೂ ಅರ್ಧ ಗಂಟೆ ಆಗಿಲ್ಲ. ಮೆಣಸಿನ್ಕಾಯಿ ಬಜ್ಜಿ ಈರುಳ್ಳಿ ಬೋಂಡ ತಿಂದ್ರೆ ಹಿಂಗೆ ಜಾಜತ್ಗೆ ವೆರಿ ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ರಾಜವ್ರೆ, ನಮ್ಗೆ ಬೇರೆ ಏನಾದ್ರು ತಿನ್ಬೇಕನ್ನಿಸ್ತಾ ಇದೆ. ಈರುಳ್ಳಿ ಪಕೋಡನ ಅಥವಾ ಮೆಣಸಿನ್ಕಾಯಿ ಬಜ್ಜಿನ ತಿನ್ಬೇಕು ಅಂತ ತುಂಬಾ ಆಸೆ ಆಗ್ತಿದೆ. ಹಾಗಾಗಿ ನೀವು 200 ರೂಪಾಯಿ ಕೊಟ್ರೆ ನಾವು ಪಟ್ಟಕ್ಕೆ ಹೋಗಿ ರಪ್ಪಂತ ತಿನ್ಕೊಂಡು ಬಂದ್ಬಿಡ್ತೀವಿ. ವೈ ನಾವು ಸಂತೆಲಿದೀವಾ? ಫಾರೆಸ್ಟ್ ಅಲ್ಲಿ ಇದೀವಾ? ಇಲ್ಲ, ಮನೇಲಿದ್ದೀವಿ. ಸಂಬಳ ಕೊಟ್ಟು ಕುಕ್ನ ಇಟ್ಟಿರೋದು ಯಾಕೆ? ಯಾವನಿಗೆ ಗೊತ್ತು? ಅವಳು ನಾವು ಹೇಳಿದ್ದು ಮಾಡ್ಕೊಡ್ಬೇಕಲ್ಲ. ನಾವು ಹೇಳಿದ್ದೆಲ್ಲ ಮಾಡ್ಕೊಡೋದಷ್ಟೇ ಅವ್ಳ ಡ್ಯೂಟಿ. ಒಂದು ವೇಳೆ ಮಾಡ್ಕೊಡ್ಲಿಲ್ಲ ಅಂತಂದ್ರೆ ಹೋಗಿ ಕೇಳಿ. ಮಾಡ್ಕೊಡ್ಲಿಲ್ಲ ಅಂದ್ರೆ ಬಂದು ಹೇಳಿ. ಅವಳ ಇಮಿಡಿಯೇಟ್ ಆಗಿ ವಿಲೇಜಿಗೆ ಸೆಂಡ್ ಮಾಡ್ತೀನಿ. ಲೇ ಚಂಪಾ, ಬಿಸಿ ಬಿಸಿಯಾಗಿ ಮೆಣಸಿನ್ಕಾಯಿ ಬಜ್ಜಿ ಈರುಳ್ಳಿ ಪಕೋಡ ಮಾಡ್ಕೊಡೆ. ಏನೇನ್ ಬೇಕಪ್ಪ? ಮೆಣಸಿನ್ಕಾಯಿ ಬಜ್ಜಿ ಈರುಳ್ಳಿ ಪಕೋಡ. ಈರುಳ್ಳಿ ಪಕೋಡಗೆ ನೀನು ಗೋಡಂಬಿ ಚೆನ್ನಾಗಿ ಹಾಕು. ಗೋಡಂಬಿ ಗೋಡಂಬಿ ಗರಂ ಗರಂ ಚೆನ್ನಾಗಿರುತ್ತೆ. ಈರುಳ್ಳಿ ಪಕೋಡನ ಬಳ್ಳಾರಿ ಈರುಳ್ಳಿ ಮಾಡ್ಲಾ ಅಥವಾ ಆಂಧ್ರ ಈರುಳ್ಳಿ ಮಾಡ್ಲಾ? ಆಂಧ್ರ ಈರುಳ್ಳಿ ಬೇಡ, ತೆಲಂಗಾಣ ಗಲಾಟೆ ಇದೆ. ನಾವೊಂದು ತಿಂದ್ರೆ ಆಮೇಲೆ ನಾವು ಗಲಾಟೆ ಮಾಡ್ಕೊಳಕ್ ಶುರು ಮಾಡ್ಬಿಡ್ತೀವಿ. ನೀನು ಬಳ್ಳಾರಿ ಈರುಳ್ಳಿನೇ ಹಾಕು. ಕರ್ನಾಟಕ. ಈ ಬಜ್ಜಿ ಮತ್ತೆ ಈರುಳ್ಳಿ ಪಕೋಡನ ಕಡಲೆಕಾಯಿ ಎಣ್ಣೆಲಿ ಮಾಡ್ಲಾ ಅಥವಾ ರಿಫೈನ್ಡ್ ಆಯಿಲ್ ನಲ್ಲಿ ಮಾಡ್ಲಾ? ಚಂಪಾ, ನೀನು ಎಣ್ಣೆ ಬಗ್ಗೆನೂ ಚೆನ್ನಾಗಿ ತಿಳ್ಕೊಂಡಿದ್ಯಾ? ಆ ಎಣ್ಣೆ ಬಗ್ಗೆ ನನಗೆ ಗೊತ್ತಿಲ್ಲ. ಅಡ್ಗೆ ಮಾಡೋ ಎಣ್ಣೆ ಬಗ್ಗೆ ಚೆನ್ನಾಗಿ ಗೊತ್ತು. ಒಂದು ನಿಮಿಷ ಏನಮ್ಮ ಒಂದು ನಿಮಿಷ ಬಾಮ್ಮ ಇಲ್ಲಿ ಏನು ಮಾಡ ಗೊತ್ತಾಗುತ್ತೆ. ಏನಪ್ಪ? ಇವಾಗ ಬಜ್ಜಿ ಪಕೋಡನ ಕಡಲೆಕಾಯಿ ಎಣ್ಣೆಲಿ ಮಾಡದ ಅಥವಾ ರೀಫೈನ್ಡ್ ಆಯಿಲ್ ಮಾಡದ? ಕಡಲೆಕಾಯಿ ಎಣ್ಣೆಲಿ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತಪ್ಪ. ನನ್ನ ಹೆಂಡತಿ ಹೇಳಿದ್ಮೇಲೆ ಮುಗಿದೋಯ್ತು. ನೀನು ಕಡಲೆಕಾಯಿ ಎಣ್ಣೆಲ್ಲೇ ಮಾಡು. ಯಾರು? ಈ ಬಜ್ಜಿ ಪಕೋಡನ ನಾನು ಕಡಲೆ ಹಿಟ್ಟಲ್ಲಿ ಮಾಡ್ಲಾ ಅಥವಾ ಬಟಾಣಿ ಹಿಟ್ಟಲ್ಲಿ ಮಾಡ್ಲಾ? ಬಟಾಣಿ ಹಿಟ್ಟಲ್ಲಿ ಬಜ್ಜಿ ಪಕೋಡ ಮಾಡ್ತಾರಾ? ಹೂ ಕಣೋ, ಖರ್ಚು ಕಡಿಮೆ ಆಗ್ಲಿ ಅಂತ ಬಟಾಣಿ ಹಿಟ್ಟನಲ್ಲೂ ಮಾಡ್ತಾರೆ. ಒಂದು ನಿಮಿಷ ಏನಮ್ಮ ಹೇಳಿದ್ವಿ? ಕಡಲೆ ಹಿಟ್ಟಲ್ಲಿ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತಪ್ಪ. ಹೆಂಡತಿ ಹೇಳಿದ್ಮೇಲೆ ಮುಗಿದೋಯ್ತು. ಕಡಲೆ ಹಿಟ್ಟಲ್ಲೇ ಮಾಡು. ತಗೊಳ್ಳಿ, ಇದನ್ನ ತಗೊಂಡ್ ಹೋಗಿ ನಿಮ್ ಜಾಜಿ ಅದಕ್ಕೆ ಕೊಡಿ. ಅವ್ರಿಗೆ ಯಾಕೆ ಕೊಡ್ಬೇಕು? ಈ ಲಿಸ್ಟ್ ಅಲ್ಲಿ ಇರೋದನ್ನೆಲ್ಲ ಹೋಟ್ಲಿಂದ ತರ್ಸ್ಕೊಡ್ತಾರೆ. ಅಂದ್ರೆ ಇವಾಗ ನೀನ್ ಇದನ್ನೆಲ್ಲ ಮಾಡಲ್ವಾ? ನೀವ್ ಇಲ್ಲಿಂದ ಹೋಗ್ಲಿಲ್ಲ ಅಂದ್ರೆ ಇದ್ರಲ್ಲೇ ಮಕ್ಮ ಕೊಡ್ಬಿಡ್ತೀನಿ. ಬಜ್ಜಿ ಅಂತೆ, ಪಕೋಡ ಅಂತೆ. ಇಷ್ಟಾಯ್ತು. ಹೀಗಲ್ಲ ಅವಳು. ಲೇ ಚಂಪಾ, ಬರೀಲಿ. ಏನ್ ಜಾಜಿ ಅಂತ? ಚಂಪಾ, ಅಕ್ಕ ಬಿಕ್ಕ ಅಂದ್ರೆ ಪಕ್ಕೆ ಮುರಿದ್ಬಿಡ್ತೀನಿ. ಪಕ್ಕದಲ್ಲಿ ಮುರಿಯೋ ಪಕ್ಕದಲ್ಲಿ ಇರ್ಲಿ. ಮೊದಲು ನಾನು ಕರೆದಿದ್ ಯಾಕೆ ಅಂತ ಹೇಳಿ. ಮದ್ದು ಬಿಟ್ಲ ತಿಂಡಿ ಮಾಡ್ಕೊಡು ಅಂತ ಕೇಳಿದ್ರೆ ಯಾಕೆ ಮಾಡ್ಕೊಟ್ಟಿಲ್ಲ? ನಮ್ಮ ಯಜಮಾನ್ರು ಏನ್ ಹೇಳ್ತಾರೋ ಅದನ್ನ ಮಾಡೋದಷ್ಟೇ ನನ್ ಕೆಲ್ಸ. ಇವ್ರು ಏನ್ ಕೇಳ್ತಾರೋ ಅದನ್ನು ಮಾಡ್ಕೊಡೋದು ನಿನ್ ಕೆಲ್ಸ. ನೀವೇ ನಿಮ್ ಮನೆಗೆ ದಿನಸಿ ತಂದು ಕೊಡ್ತೀರೇನ್ರಪ್ಪ? ಇಲ್ಲಪ್ಪ. ನನಗ್ ಸಂಬಳ ಕೊಡ್ತೀರೇನ್ರಪ್ಪ? ಇಲ್ಲಪ್ಪ. ಹಾಗಿದ್ಮೇಲೆ ನಾನು ಯಾರ್ ಮಾತನ್ನ ಕೇಳ್ಬೇಕು? ನಿಮ್ಗೆ ಯಾರು ಸಂಬಳ ಕೊಡ್ತಾರೋ ಅವ್ರದ್ದು. ಲೇ, ಈಗ ಮಾಡ್ತಿರೋ ಫುಡ್ನ ಸ್ಟಾಪ್ ಮಾಡಿ ಇವ್ರು ಕೇಳ್ತಿರೋ ಫುಡ್ನ ಮಾಡ್ಕೊಡ್ಬೇಕು. ಹೌದು ಕಣೆ, ನಾವು ಕೇಳಿದ್ದನ್ನ ಮಾಡ್ಕೊಡೋದು ನಿಂಗೇನ ಡ್ಯಾಡಿ? ಅಯ್ಯೋ, ನಾನ್ ಒಂದು ಸತಿ ಮೆನು ಫಿಕ್ಸ್ ಮಾಡಿದ್ಮೇಲೆ ಅದನ್ನ ಚೇಂಜ್ ಮಾಡೋ ಜಾಯಮಾನ ನಂದಲ್ಲ. ನಿಮ್ಗೊಂದ್ ತಿಂಡಿ, ಇವಳಿಗೊಂದ್ ತಿಂಡಿ, ಅತ್ತೆಗೊಂದ್ ತಿಂಡಿ ಮಾಡ್ಕೊಂಡು ಕೂತ್ಕೊಳ್ಳೋದಕ್ಕೆ ಇದು ಹೋಟ್ಲ್ ಅಲ್ಲ, ಗಂಡುಗೊಲಿ ವಂಶದ ಮನೆ. ನಾನ್ ಮಾಡಿದ್ದನ್ನ ತಿನ್ಕೊಂಡು ಬಿದ್ದಿರೋ ಹಾಗಿದ್ರೆ ಇರಬಹುದು, ಇಲ್ಲಾಂದ್ರೆ ಮನೆ ಬಿಟ್ಟು ಹೋಗ್ಬೋದು. ಏನ್ ಜಾಜತ್ಗೆ ಇದು? ನೀವು ಅವಳಿಗೆ ಹೇಳ್ಬೇಕಾಗಿರೋ ಮಾತನ್ನೆಲ್ಲ ಅವಳೇ ನಿಮ್ಗೆ ಹೇಳ್ಬಿಟ್ಟು ಹೊರಟೋದ್ಲು. ನೋಡ್ತಾನೋ, ಈ ಚಂಪಂಗೆ ಇಷ್ಟು ಲೆಸನ್ ಟೀಚ್ ಮಾಡ್ತೀನಿ. ನೀವು ಯಾವಾಗ ಬೇಕಾದ್ರೆ ಲೆಸನ್ ಟೀಚ್ ಮಾಡ್ಕೊಳ್ಳಿ. ಮೊದಲು ನಮಗೆ 200 ರೂಪಾಯಿ ಕೊಟ್ಬಿಡಿ. ನಾವು ಹೋಗಿ ಬಜ್ಜಿ ಪಕೋಡ ತಿನ್ಕೊಂಡು ಬಂದ್ಬಿಡ್ತೀವಿ. ಅಷ್ಟೇ, ಈ ಮನೇಲಿ ಕುಕ್ನ ಇಟ್ಟಿರೋದು ಯಾಕೆ? ನಾವ್ ಏನ್ ಕೇಳ್ತೀವೋ ಅದನ್ನ ಮಾಡ್ಕೊಡಕ್ ತಾನೆ. ಚಂಪಾ, ನನ್ನ ಮಗ ಬೇರೆ ಊರಲ್ಲಿಲ್ಲ. ಅವ್ರು ಏನ್ ಬಡಿಯೇ ಆಗಲ್ಲ ಅತ್ತೆ, ನಾನ್ ಏನ್ ಮಾಡಿ ಬಡಿತೀನೋ ಅದನ್ನ ಅವ್ರಿಗೆ ತಿನ್ನ ಹೇಳಿ. ಪಾಪ ಏನೋ ಆಸೆ ಪಟ್ಟು ಕೇಳ್ತಾ ಇದ್ದಾರೆ, ಮಾಡ್ಕೊಡೆ. ನಿಮ್ಗೇನಾದ್ರೂ ಬೇಕಂದ್ರೆ ಹೇಳಿ ಮಾಡ್ಕೊಡ್ತೀನಿ. ಅಮ್ಮ, ಈರುಳ್ಳಿ ಪಕೋಡ ಮತ್ತೆ ಮೆಣಸಿನ್ಕಾಯಿ ಬಜ್ಜಿ ಎರಡು ಮಾಡ್ಕೊಡೋಕೆ ಹೇಳಮ್ಮ. ಅದು ನನಗೆ ಬೇಕು ಮಾಡೆ. ಲಿಸ್ಟ್ ಬರೆದು ಅವ್ರ ಕೈಲಿ ಕೊಟ್ಟಿದ್ದೀನಿ. ನಿಮ್ ಸೊಸೆ ಹೋಟ್ಲಿಂದ
ವಿಷಯ ಗೊತ್ತಾ? ಈ ಚಂಪಾ ನನ್ನ ಹಬಿ ಮೇಲೆ ಕಣ್ಣು ಹಾಕಿದಾಳೆ. ಇನ್ನು ತಾನೇ ಹಾಕ್ಲಿ ಬಿಡಮ್ಮ. ಅತ್ತೆ ಡೋಂಟ್ ಟಾಕ್ ರಮೇಶ್. ಜಾಜಿ ಅವ್ರ ಗಂಡನ ಮನೆ ಕಕ್ಕು ಲೈನ್ ಹೊಡಿತಾರಲ್ಲ ಅನ್ನೋ ವಿಷಯ ಪೇಪರ್ ಅಲ್ಲಿ ಬಂದ್ರೆ ಜನ ನನ್ಗೆ ಮಕ್ ಕೂಗಿತಾರೆ. ಏನಮ್ಮ, ಮದುವೆ ಆಗಿ 5 ವರ್ಷ ಆಯ್ತು, ಇದುವರೆಗೂ ಒಂದು ನಲ ಪಿಳ್ಳೆನ ಹೆತ್ತು ಕೊಡ್ಲಿಲ್ಲ ಅಂತ ಜನ ನಿನ್ನ ಮಕ್ಕ ಉಗಿತಾ ಇದ್ದಾರಲ್ಲ, ಅದು ಗೊತ್ತಾಗಲ್ವಾ? ಏನಾರು ಹೇಳಿದ್ರೆ ನನ್ ಬುಡಕ್ಕೆ ಬಂದ್ಬಿಡ್ತೀರಲ್ವಾ? ಇವಳು ನಮ್ಮನೆಗೆ ಬಂದು ಬಕ್ಕರ್ಸ್ಕೊಂಡಿದ್ದಾರೆ. ನಾವ್ ಹೇಳಿದ ಅಡ್ಗೆ ನೀನ್ ಮಾಡಿ ಹಾಕಕ್ಕಾಗಲ್ಲ ಅಂದ್ಮೇಲೆ ಈಗಿಂದಿಗೆ ಮನೆ ಬಿಟ್ಟು ಹೋಗ್ತಾ ಇರು. ಹೋಗ್ತೀನಿ ಬಿಡೆ, ನಮ್ಮ ಯಜಮಾನ್ರು ಬಂದ್ಮೇಲೆ ಅವ್ರ ಜೊತೆಗೆ ಬರ್ತೀನಿ. ಬೇಕಾಗಿಲ್ಲ, ನಾನು ಮೀಟಿಂಗ್ ಇಂದ ವಾಪಸ್ ಬರೋ ಅಷ್ಟರಲ್ಲಿ ನನ್ನ ಕಣ್ಣಿಗೆ ಕಾಣಿಸ್ಕೋಬಾರ್ದು. ಯಾಕೆ ಈಗ್ಲೇ ಹೋಗ್ತೀನಿ ಬಿಡ್ರಿ. ಜಾಜತ್ಗೆ ಇವಳು ಇಷ್ಟು ಸುಲಭವಾಗಿ ಮನೆ ಬಿಟ್ಟು ಹೋಗ್ತಾಳೆ ಅಂತ ನನಗೆ ಗೊತ್ತೇ ಇರ್ಲಿಲ್ಲ. ಗೊತ್ತಿದ್ರೆ ಏನಪ್ಪ ಮಾಡ್ತಿದ್ರಿ? ಯಾವತ್ತೋ ಮಾಡಿಸ್ಬಿಡ್ತಿದ್ದೆ. ತಗೊಳ್ಳಿಪ್ಪ. ಏನಮ್ಮ ಪಲ್ಲು, ನಾಯಿ ಫುಡ್ಡು. ಇದು ನಾಯಿ ಫುಡ್ ಅಲ್ಲಪ್ಪ, ಮಿಲ್ಕ್ ಫುಡ್. ಇದನ್ನ ತಿಂತಾ ಇರಿ, ಕಾಫಿ ಮಾಡ್ಕೊಂಡ್ ಬರ್ತೀನಿ. ಅಲ್ಲಮ್ಮ, ಬೆಳಗ್ಗೆನೆ ಬ್ರೆಡ್ ತಿನ್ನಕ್ಕೆ ನಮ್ಮ ಮನೇಲಿ ರೋಗಿಗಳು ಅನ್ಕೊಂಡ್ಬಿಟ್ಟೇನಮ್ಮ. ಇದೇನ ಆಸ್ಪತ್ರೆ ನೆನೆ ಕೇಸರಿ ಬಾತು, ಉಪ್ಪಿಟ್ಟು, ವಡೆ, ಚಿತ್ರಾನ್ನ, ಮಸಾಲೆ ದೋಸೆ, ನಿನಗೆ ಏನೇನ್ ಮಾಡಕ್ ಬರ್ತಾವ ಎಲ್ಲ ಮಾಡ್ತಾನೆ. ಅದ್ಯಾವ್ದು ನನ್ಗೆ ಮಾಡಕ್ ಬರಲ್ಲ. ನೀವ್ ಯಾರಾದ್ರೂ ಮಾಡಿ ಹಾಕಿದ್ರೆ ಚೆನ್ನಾಗಿ ತಿಂತೀನಿ. ಚವ್ರೆ, ಬೆಳಗ್ಗೆನೆ ಮನೆ ಅಳಿಯಂಗೆ ನಾಯಿಗೆ ಬ್ರೆಡ್ ಬಿಸಾಕ್ತಾರಲ್ಲ, ಆ ತರ 2 ಪೀಸ್ ಬ್ರೆಡ್ ಹಾಕಿದಿರಲ್ಲ, ನಿಮ್ಗೇನು ಅನ್ಸಲ್ವೇ? ಹಾಳಾಗೋಗ್ಲಿ, ನೀವೇನಾದ್ರು ಮಾಡ್ತಂದು ಹಾಕಿ. ಅಳಿಯಂದಿರೆ, ಯಾವತ್ತು ನಿಮ್ಮ ಮಾವ ಮೇಲಕ್ಕೆ ಹೋದ್ರೋ ಆವತ್ತೇ ನಾನು ಅಡಿಗೆ ಮನೆನ ಮಲ್ತು ಬಿಟ್ಟಿದ್ದೀನಿ. ಏನಮ್ಮ ನನ್ನ ಮುದ್ದಿನ ಸೊಸೆ, ಸ್ವಲ್ಪ ಬಲ್ತೀಯಾ? ಎಸ್ ಸತ್ತೆ? ಗಲಾಟೆ ಮಾಡಿ ಚಂಪನ ಮನೆಯಿಂದ ಆಚೆ ಕಳಿಸಿದ್ದಾಯ್ತಲ್ಲ, ಈಗ ಅಡಿಗೆ ಮನೆಗೆ ಹೋಗಿ ಅನ್ನ, ಸಾರು, ಬದನೆಕಾಯಿ ಪಲ್ಯ ಮಾಡು. ಓ ಮೈ ಗಾಡ್, ನಮ್ಮ ಲೇಡೀಸ್ ಅಂತ ಕೆಲಸ ಎಲ್ಲ ಮಾಡಬಾರ್ದು. ನಮ್ದೇನಿದ್ರು ಆಚೆ ಕಡೆ ಸಮಾಜ ಸೇವೆ ಮಾಡ್ತಾ ಇರೋದು. ನಿನ್ನಂಥ ಸೊಸೆ ಪ್ರತಿಯೊಂದು ಮನೆನೂ ಇದ್ಬಿಟ್ರೆ ಆ ಮನೆ ಎಕ್ಬಿಟ್ಟು ಹೋಗುತ್ತೆ. ಅಡಿಗೆಂದಿರೆ, ಇದನ್ನೇ ತಿನ್ನಿ, ನಾಯಿ ಬಾಯಿ ಹಾಕ್ಬಿಟ್ಟಾಯ್ತು. ಜಾಜತ್ಗೆ ಲೇಡಿ ರಾಜಗುರು ಅಂತ ಒಬ್ರು ಬಂದಿದ್ದಾರಂತೆ. ಅವರು ರಾಜಕಾರಣಿಗಳಿಗೆ ತುಂಬಾ ಚೆನ್ನಾಗಿ ಭವಿಷ್ಯ ಹೇಳ್ತಾರಂತೆ. ಅವ್ರು ಹೇಳಿದ್ದೆಲ್ಲ ನಿಜ ಆಗುತ್ತಂತೆ. ಹೌದಾ? ಈಗ ಅವ್ರು ಎಲ್ಲಿದ್ದಾರೆ? ಗಣೇಶನ ದೇವಸ್ಥಾನದಲ್ಲಿ ಪ್ರವಚನ ಮಾಡ್ತಿದಾರಂತೆ. ಇಮ್ಮಿಡಿಯೇಟ್ ಆಗಿ ಹೋಗಿ ಅವ್ರನ್ನ ಕರ್ಕೊಂಡು ಬನ್ನಿ. ಜಾಜಕ್ಕೆ ನಾವು ಕರೆದ್ರು ಅವ್ರು ಬರ್ತಾರೋ ಇಲ್ವೋ? ಜಾಜಿ ಜಂಬಲ್ದಿನಿ ಅವ್ರು ಕರೆದಿದ್ದಾರೆ. ಅವರು ಸಮಾಜ ಸೇವಕಿ ಅಂತ ಹೇಳಿ ಓಡ್ಕೊಂಡು ಬರ್ತಾರೆ. ಚಂಪ ಯಾಕೆ ರೀತಿ ಪ್ರಾಬ್ಲಮ್ ಮಾಡ್ತಾ ಇದ್ದಾಳೆ ಅಂತ ಅವ್ರನ್ನ ಕೇಳಬೇಕು. ಸುಮ್ನೆ ಕರ್ಕೊಂಬರಕ್ಕಾಗುತ್ತಾ? ನಿಮ್ಮಿಬ್ರು ಹೋಗುತ್ತೆ ನನ್ಗೆ ಗೊತ್ತಿಲ್ವಾ? ಟೇಕ್ 200 and bring her. ಗುರುಗಳೇ ಬನ್ನಿ. ಅಡಿಗೆಂದಿರೆ, ಯಾರು ಇವನು? ಅಯ್ಯೋ, ಲೇಡಿ ರಾಜಗುರು. ರಾಜಗುರುಗಳೇ, ನಿಮ್ಮನ್ನು ನೋಡಿ ತುಂಬಾ ಸಂತೋಷ ಆಯ್ತು. ತಮ್ಮ ಹೆಸರೇನು? ನನ್ನ ಹೆಸರು ಚಂದ್ರಮಣಿ. ಮದುವೆ, ಮಕ್ಕಳು? ಸನ್ಯಾಸಿನಿಯರಿಗೆ ಮದುವೆಯಲ್ಲಿ ಮದುವೆ. ನನ್ನ ಶಿಷ್ಯಂದಿರೇ ನನ್ನ ಮಕ್ಕಳು. ಈ ಮಾತು ಕೇಳಿ ನನಗೆ ತುಂಬಾ ಸಂತೋಷ ಆಯ್ತು. ಮಾತೆ, ನಿಮ್ಮ ಮುಖದಲ್ಲಿ ರಾಜಕಲೆ ಇದೆ. ಈ ಮನೆಯ ನಿಜವಾದ ರಾಜಮಾತೆ ಎಂದರೆ ನೀವೇ. ಅಯ್ಯೋ, ಎಷ್ಟು ಬೇಗ ಕಣ್ಣು ಹಿಡಿದು ಬಿಟ್ಲಿ. ನಿಮ್ಮನ್ನ ನೋಡ್ತಾ ಇದ್ದೆ ನನಗೇನೋ ಒಂಥರ ಆನಂದ ಆಗ್ತಾ ಇದೆ. ಅದು ಹಾಗೆ, ನಾವು ಇದ್ದಲ್ಲಿ ವೈಬ್ರೇಷನ್ಸ್ ಇರುತ್ತೆ. ಎಲ್ಲ ಕಡೆ ಸ್ನೇಹ ತರಂಗಗಳು ಏಳುತ್ತೆ. ಈ ತರಂಗಗಳು ಏಳುತ್ತವೆ ಅಂದ್ರೆ ಏನು? ಅದ್ರ ಬಗ್ಗೆ ಆಮೇಲೆ ಹೇಳ್ತೀನಿ ಅತ್ತೇವ್ರೆ, ಸ್ವಲ್ಪ ಸುಮ್ಮನೆ ಇದ್ಬಿಡಿ ಆಯ್ತಾ? ಸುಮ್ಮನೆ ಇದ್ಬಿಡಿ. ಜಾಜಕ್ಕೆ ಒಂದ್ ನಿಮಿಷ ಬನ್ನಿ ಇಲ್ಲಿ. ತಲಂಗ ಅಂತೆ, ತಲಂಗ. ಆಮೇಲೆ ಹೇಳ್ತೀನಿ. ನಮಸ್ಕಾರ ರಾಜಗುರುಗಳೇ. ನನ್ನ ಹೆಸರು ಜಾಜಿ ಜಂಬಲ್ದಿನಿ, ಸಮಾಜ ಸೇವಕಿ, ಮಹಿಳಾ ಸಂಘದ ನಾಯಕಿ. ಆಹಾ, ನಿಮ್ಮ ಮುಖದಲ್ಲಿ ರಾಜಕುಮಾರಿ ಕಳೆ ಇದೆ. ಮತ್ತೆ ಸುಣ್ಣ ಬಣ್ಣ. ಇದನ್ನ ಇನ್ನೊಂದ್ಸಲ ಒತ್ತಿ ಹೇಳಿ, ಖರ್ಚಾದ್ರೂ ಕಡಿಮೆ ಆಗಲಿ. ನಿಮ್ಮ ಮುಖವನ್ನು ನೋಡ್ತಾ ಇದ್ರೆ ನಿಮಗೆ ಮುಂದೆ ತುಂಬಾ ಒಳ್ಳೆ ಭವಿಷ್ಯ ಇದೆ ಅಂತ ಗೊತ್ತಾಗ್ತಾ ಇದೆ. ಇದನ್ನೇ ಸ್ವಲ್ಪ ಬಿಡಿಸಿ ಹೇಳಿ. ನಿಮ್ಮ ಮುಖದಲ್ಲಿ ರಾಜಯೋಗ ಇದೆ. ನಿಮ್ಮ ಟೈಮ್ ಈಗ ತುಂಬಾ ಚೆನ್ನಾಗಿದೆ. ಗ್ರಹಗತಿಗಳಂತೂ ತುಂಬಾ ಚೆನ್ನಾಗಿದೆ. ಸ್ವಲ್ಪ ಪ್ರಯತ್ನ ಪಟ್ರೆ ನಿಮ್ಗೆ MP ಸೀಟ್ ಸಿಗುತ್ತೆ. ಮುಂದೆ ನೀವು MP ಆಗ್ತೀರಾ, ಸೆಂಟ್ರಲ್ ಮಿನಿಸ್ಟರ್ ಆಗ್ತೀರಾ. 1-2 ವರ್ಷಗಳ ನಂತರ ಕರ್ನಾಟಕಕ್ಕೆ ಬಂದು ಕರ್ನಾಟಕದ ಮೊದಲ ಮಹಿಳಾ ಮುಖ್ಯಮಂತ್ರಿ ಆಗ್ತೀರಾ. ಸ್ವಲ್ಪ ಬಗ್ಗೆ ಈ ಕಡೆ ಕೆನ್ನಿನಲ್ಲಿ ಒಂದೇ ಒಂದು ಗೆರೆ ಕಡಿಮೆ ಇತ್ತು, ಈಗ ಸರಿ ಹೋಯ್ತು ಬಿಡಿ. ಆ ಕಡೆ ಕೆನ್ನೆ ತೋರಿಸಿ. ಈ ಕಡೆ ಕೆನ್ನೆಯಲ್ಲಿ ಒಂದ್ ಗೆರೆ ಕಮ್ಮಿ ಇತ್ತಾ? ಜಾಸ್ತಿ ಇತ್ತು, ಒಂದನ್ನು ಅಳಿಸಿದೆ ಅಷ್ಟೇ. ನಾನೀಗ ರಾಜಕೀಯದಲ್ಲಿ
ವಿಶ್ರಮಿಸಿಕೊಂಡು ನಂತರ ಹೇಳುತ್ತೇನೆ. ನನ್ನ ಬಗ್ಗೆ ಸ್ವಲ್ಪ ಕೇಳಮ್ಮ. ಅದೇನ್ ಕೇಳ್ಬೇಕು ಅಂತಿದ್ದೀರೋ ಸಂಕೋಚ ಇಲ್ಲದೆ ಕೇಳಿ. ಅದು ಲೇಡಿ ರಾಜಗುರುಗಳೇ, ನಮ್ಮ ಯಜಮಾನ್ರಿಗೆ ಯಾವ ಕೆಲಸ ಸಿಗುತ್ತೆ ಅಂತ ಹೇಳ್ತೀರಾ? ನಿಮ್ಮ ಯಜಮಾನ್ರು ಈ ಮನೆ ಅಳಿಯನಾದ ಕಳಿಗೆ ಚೆನ್ನಾಗಿಲ್ಲ. ವ್ಯಕ್ತಿ ಏನೋ ಒಳ್ಳೆಯವನೇ, ಒಳ್ಳೆ ಹುಡುಗಿ ಕೈ ಹಿಡಿದಿದ್ದಾನೆ. ಆದ್ರೆ 2014 ಯುಗಾದಿ ಕಳಿಯೋವರೆಗೂ ಸ್ವಲ್ಪ ಕಷ್ಟ. ಆಮೇಲೆ ಒಂದು ದೊಡ್ಡ ಕೆಲಸ ಇವನನ್ನ ಹುಡ್ಕೊಂಡು ಬರುತ್ತೆ. ಕೇಂದ್ರ ಮಂತ್ರಿ ಬರ್ತಾರೆ, ನನ್ನ PA ಆಗು ಅಂತ ತಮ್ಮ ಕಾರ್ನಲ್ಲಿ ಇವನ್ನ ಕಿಡ್ನಾಪ್ ಮಾಡ್ಕೊಂಡು ಹೋಗ್ತಾರೆ. ಗಂಡ ಹೆಂಡತಿ ಇಬ್ರು ಡೆಲ್ಲಿನಲ್ಲಿ ಸೆಟ್ಲ್ ಆಗಿ ಸಂಸಾರ ಮಾಡ್ತೀರಾ. ತಿಂಗಳಿಗೆ 2 ಲಕ್ಷ ರೂಪಾಯಿ ಸಂಬಳ, ಮೇಲ್ ಸಂಪಾದನೆ 50 ಲಕ್ಷ ರೂಪಾಯಿ. ನೋಡಿ, ನಮ್ಮ ಮನೇಲಿ ಚಂಪಾ ಅಂತ ಒಬ್ಳು ದರಿದ್ರದವಳಿದ್ಲು. ಈಗ ಆಕೆ ಎಲ್ಲಿ ಹೋದ್ಲು? ಅವಳನ್ನ ನಾನೇ ಮನೆಯಿಂದ ಆಚೆ ಸೆಂಡ್ ಮಾಡ್ಬಿಟ್ಟೆ. ಒಳ್ಳೇದೇ ಆಯ್ತು. ಆಕೆ ಯಾರ ಮಾತನ್ನು ಕೇಳ್ತಾ ಇರ್ಲಿಲ್ಲ, ಹಠಮಾರಿ ಹೆಣ್ಣು. ಮೈ ಗಾಡ್, ಪ್ರತಿಯೊಬ್ಬರ ಸ್ವಭಾವನು ತುಂಬಾ ಚೆನ್ನಾಗಿ ಅನಲೈಸ್ ಮಾಡಿ ಹೇಳ್ತಾ ಇದ್ದೀರಾ. ಒಂದು ಮನೆ ಅಂದಮೇಲೆ ಎಲ್ಲರೂ ಹೊಂದ್ಕೊಂಡು ಹೋಗ್ಬೇಕು. ನೀನು ಈ ಮನೆ ಯಜಮಾನಿ. ಆಕೆ ನಿನ್ನ ಮಾತನ್ನೇ ಕೇಳಲಿಲ್ಲ ಅಂದಮೇಲೆ ಅವ್ಳು ಇಲ್ಲಿ ಯಾಕಿರ್ಬೇಕು? ಈ ಮನೆಯಲ್ಲಿ ಯಾವಳೋ ಒಬ್ಳು ಇದ್ಲು ಅಂತ ಹೇಳ್ತಿದ್ರಲ್ಲ, ಆಕೆ ಹೆಸರು ರಂಪಾ ತಾನೆ? ಅವಳ ಹೆಸರು ಚಂಪಾ ಅಂತ. ಆ ಚಂಪಂಗೆ ನಿನ್ ಗಂಡನ ಮೇಲೆ ಒಲವಿದೆ. ಆಕೆ ಯಾವಾಗ ಬೇಕಾದ್ರೂ ನಿನ್ ಗಂಡನ ಹಾರಿಸ್ಕೊಂಡು ಹೋಗ್ಬೋದು. ಸ್ವಲ್ಪ ಹುಷಾರಾಗಿರು. ನಿನ್ ಗಂಡನ ನೀನು ಹಿಡಿತದಲ್ಲಿ ಹಿಡ್ಕೋ. ಕರೆಕ್ಟ್ ಆಗಿ ಹೇಳಿದ್ರಿ. ಅಲ್ಲ, ನನ್ನ ಅದೃಷ್ಟ ಯಾಕೆ ಇಷ್ಟೊಂದು ಖೋಟ ಆಗಿದೆ ಅಂತ. ನಿನ್ ಗಂಡ ನಿನ್ ಪ್ರೀತಿಗೋಸ್ಕರ ಕಾಯ್ತಾ ಇದ್ದಾನೆ, ಸಾಯ್ತಾ ಇದ್ದಾನೆ. ನೀನು ಯಾವುದೇ ಆಸೆಗಳಿಗೂ ಬಲಿಯಾಗಬೇಡ. ಈ ಸಂಸಾರ ಅನ್ನೋ ಸಾಗರದಲ್ಲಿ ಬಿದ್ದು ಒದ್ದಾಡ್ಬೇಡ. ಸಂಸಾರದಿಂದ ಹೊರಗೆ ಬಾ. ನಿನ್ ಗಂಡನ ನೀನು ಕರ್ಬೇವಿನ ಸೊಪ್ಪು ಅಂತ ತಿಳ್ಕೊಂಡು ಎತ್ತು ಪಕ್ಕಕ್ಕೆ ಎಸಿ. ತುಂಬಾ ಚೆನ್ನಾಗಿ ಹೇಳಿದ್ರಿ. ಗಂಡ ಅಂದ್ರೆ ಕರ್ಬೇವು ಸೊಪ್ಪು. ನಿನ್ನ ಗಂಡ ನಿನ್ನ ಹತ್ರ ಎಷ್ಟೇ ಕಾಡಿ ಬೇಡಿದ್ರು ಅವನ ಮೇಲೆ ಪ್ರೀತಿ ತೋರಿಸ್ಬೇಡ. ಸಾರ್ವಜನಿಕರ ಮೇಲೆ ಪ್ರೀತಿ ತೋರಿಸು. ಬಡಬಗ್ರ ಸೇವೆ ಮಾಡು. ಮುಂದೆ ನೀನು ರಾಜಕಾರಣಿಯಾಗಿ ಮೆರೀತೀಯ. ಥ್ಯಾಂಕ್ ಯು ವೆರಿ ಮಚ್. ಪದ್ದು ವಿಟ್ಲ, ಲೇಡಿ ರಾಜ್ಗುರುಗಳಿಗೆ ಫಸ್ಟ್ ಕ್ವಾಲಿಟಿ ಫ್ರೂಟ್ಸ್ ಎಲ್ಲ ತಂದ್ಕೊಡಿ. ಪದ್ದು ವಿಟ್ಲ, ನಡ್ಕೊಂಡು ಹೋಗಿ ಸಿಟಿ ಮಾರ್ಕೆಟ್ನಿಂದಾನೇ ಹಣ್ಣುಗಳನ್ನ ತರಬೇಕು. ಅರ್ಥ ಆಯ್ತಾ ಮಕ್ಕಳ? ಯಾಕೋಪದು ಏನಾಯ್ತು? ತಿಂತಾ ಇದ್ದಿಲ್ಲ. ಸಿಟಿ ಮಾರ್ಕೆಟ್ಗೆ ನಡ್ಕೊಂಡು ಹೋಗಿ ಹಣ್ಣು ತರ್ತಿದ್ವಾ, ದಾರಿಲಿ ರಚ್ಚಲ್ಲಿ ಕಾಲಿಟ್ಟು ಜಾರಿ ಉಳುಕ್ಬಿಡ್ತು. ಸುಮ್ಮನಿರು, ಗುರುಗಳು ಕೇಳಿಸ್ಕೊಂಡ್ರೆ ಕಷ್ಟ. ಕೇಳಿಸ್ಕೊಳ್ಳಿ ಬಿಡ. ಇಲ್ಲಿ 7ನೇ ಕ್ಲಾಸಲ್ಲಿ ತಾಯಮ್ಮನ ಹತ್ರ ಒಳ್ಳೆ ಹಣ್ಣುಗಳು ಸಿಗ್ತಾಲಿಲ್ಬೇಡ, ಅದೇನು ಸಿಟಿ ಮಾರ್ಕೆಟ್ ಅಲ್ಲಿ ಹಣ್ಣೆ ಬೇಕಂತ. ಏನೋ ಅವ್ರಿಗೆ ಸಿಟಿ ಮಾರ್ಕೆಟ್ ಅಲ್ಲಿ ಸಿಗೋ ಹಣ್ಣು ತುಂಬಾ ಇಷ್ಟ ಅಂತ ಕಾಣುತ್ತೆ, ಅದಕ್ಕೆ ಅಲ್ಲಿಂದ ತಗೊಂಬನ್ನಿ ಅಂತ ಹೇಳಿದ್ರು. ಇಲ್ಲ ಕಣ, ನನಗೆ ಈ ತರ ತೊಂದರೆ ಆಗ್ಲಿ ಅಂತಾನೆ ಅವರು ನಡ್ಕೊಂಡು ಹೋಗಿ ಸಿಟಿ ಮಾರ್ಕೆಟ್ ಇಂದ ಹಣ್ಣು ತಗೊಂಡ್ ಬಂದಿದ್ದು. ಏನಾಯ್ತು ಮಕ್ಕಳೇ? ಅದು ನೀವು ಸಿಟಿ ಮಾರ್ಕೆಟ್ ವರ್ಗು ನಡ್ಕೊಂಡು ಹೋಗಿ ಹಣ್ಣುಗಳನ್ನ ತಗೊಂಬನ್ನಿ ಅಂತಂದ್ರಲ್ಲ, ಪಾಪ ಅಲ್ಲಿನ ಬತ್ತು ಕಾಲು ಹುಡುಕ್ಬಿಡ್ತು, ಅದಕ್ಕೆ ಕುಂಟ್ತಾ ಇದ್ದಾನೆ. ಯಾಕೆ ಅನ್ಕೊಂತಾ ಇರೋದು? ಇದು ಬಲ್ಗಾಲ್. ಪಾಂಡುರಂಗ, ಏನು ಯೋಚನೆ ಮಾಡ್ಬೇಡ. ಆದಷ್ಟು ಬೇಗ ನಿನ್ ಕಾಲ್ ನೋವು ವಾಸಿ ಆಗುತ್ತೆ. ಆಡೋ ಮಾತು ಒಂದು ಅರ್ಥ ಬೇಡವೆ? ಕುಂಟುತ್ತಾ ಇರೋ ಕಾಲಿಗೆ ಜಾಡ್ಸು ಒದ್ಬಿಟ್ಟು ನೀನೇನು ಯೋಚನೆ ಮಾಡ್ಬೇಡ, ಆದಷ್ಟು ಬೇಗ ಸರಿ ಹೋಗುತ್ತೆ ಅಂತ ಹೇಳ್ತಾರೆ. ಸರಿನೇ? ನನ್ನ ಟ್ರೀಟ್ಮೆಂಟ್ ಹೀಗೆ. ಯಾಕೆ ಏನು ಅಂತ ಕೇಳಿದ್ರೆ ನಾನು ಹೊಟ್ಟು ಹೋಗ್ತೀನಿ. ರಾಜವ್ರೆ, ಉಳುಕಿರೋ ಕಾಲಿಗೆ ರಾಜಗುರುಗಳು ಎಗರಿಸಿ ಓದ್ಬಿಟ್ರು. ಸಿಕ್ಕಾಪಟ್ಟೆ ನೋವ್ತಾ ಇದೆ. ಅದು ನನ್ನ ಆಶೀರ್ವಾದ. ನಿನ್ ಕಾಲ್ಗೆ ದೋಷ ಆಯ್ತು, ಆ ದೋಷ ಹೋಗ್ಲಿ ಅಂತಾನೆ ನಾನು ಒದ್ದಿದ್ದು. ಏನೋ ಕಾಲ ಹೇಳ್ಕೊಟ್ಟು ಸರಿಯಾಗಿ ಓದ್ಬಿಟ್ರಲ್ರಿ. ಆದಷ್ಟು ಬೇಗ ನಿನ್ ಕಾಲ್ ನೋವು ವಾಸಿ ಆಗುತ್ತೆ. ವಾಸಿ ಆಗ್ತಿದ್ರೆ ಇನ್ನೊಂದ್ಸಲಿ ಒದ್ದು ವಾಸಿ ಮಾಡ್ತೀನಿ. ಯಾಕೋ ಕುಣ್ತಾ ಇದ್ದೀಯಾ? ಇನ್ನೇನು ಮತ್ತೆ ನಿಮ್ಮ ರಾಜಗುರುಗಳು ಕುಂಟ ಕಾಲ್ಗೆ ಎಗರಿಸಿ ಒದ್ಬಿಟ್ರು. ಕುಂಟದೆ ಕೆಲಸ ಮಾಡ್ಲಿ. ಅವಳನ್ನೇ ಕೇಳಬೇಕಾಗಿತ್ತು, ಏನಾದ್ರೂ ಔಷಧಿ ಕೊಟ್ಟಿರೋಳು. ಏನದು ಕಾಲ್ ಮೇಲೆ ಮಾರ್ಕು? ಟೈಲರ್ ಬಟ್ಟೆ ಕಟ್ ಮಾಡೋದಕ್ಕೆ ಮುಂಚೆ ಹೀಗೇನಪ್ಪ ಗುರ್ತು ಹಾಕೋದು? ಪದ್ದು, ಈ ಮಾರ್ಕ್ ನಾ ಯಾರು ಹಾಕಿದ್ದು? ಗೊತ್ತಿಲ್ಲ ಜಾಜಿಯವ್ರೆ, ರಾತ್ರಿ ಇರ್ಲಿಲ್ಲ, ಬೆಳಿಗ್ಗೆ ಬಂದ್ಬಿಟ್ಟಿದೆ. ಯಾವುದೋ ಕೇಡುಗಾಲಕ್ಕೆ ಬಂದಿರಬೇಕು. ಗುರುಗಳನ್ನೇ ಕೇಳೋಣ ಇರು. ಲೇಡಿ ರಾಜಗುರುಗಳೇ, ಸ್ವಲ್ಪ ಬರ್ತೀರಾ? ಏನು ರಾಜಮಾತೆ? ಗುರುಗಳೇ, ಇವನ ಕಾಲಲ್ಲಿ ಯಾವುದೋ ಗುರುತು ಬಂದಿದೆ. ಹೇಗೆ ಬಂತು ಅಂತ ಗೊತ್ತಾಗ್ತಿಲ್ಲ. ಇದು ಆ ದೇವ್ರು ಹಾಕಿರೋ ಗುರುತು. What do you mean? ಈ ದಡಿಯ ನನ್ನ ಬೈದು ತಪ್ಪು ಮಾಡಿದಾನೆ, ಅದಕ್ಕೆ ಆ ದೇವ್ರು ಈ
ಗುರ್ತನ್ನು ಹಾಕಿದ್ದಾನೆ. ನೀನೇನು ಯೋಚನೆ ಮಾಡಬೇಡ. ಇನ್ನೊಂದು ಸ್ವಲ್ಪ ದಿವಸದಲ್ಲಿ ನಿನ್ನ ಕಾಲಿನ ಅಷ್ಟು ಭಾಗ ತುಪ್ಪಕ್ಕಂತ ಉದ್ರೋಗತ್ತೆ. ಅಂದ್ರೆ ನನ್ನ ಕಾಲಿನ ಇಷ್ಟು ಭಾಗ ಕಟ್ಟಾಗ ಹೋಗುತ್ತಾ? ಹೌದು, ಕಂಕ್ಳಲ್ಲಿ 2 ಕೋಲ್ ಸಿಗಿಸ್ಕೊಂಡು ನಡೆಯುವಂತ ಪರಿಸ್ಥಿತಿ ಬರುತ್ತೆ. ಪ್ಲೀಸ್ ಹೇಗಾದ್ರೂ ಮಾಡಿ ನಮ್ಮ ಪದ್ದುನ ಸೇವ್ ಮಾಡಿ. ಹೌದು ಗುರುಗಳೇ, ಪದ್ದು ಮೇಲಿನ ಸಿಟ್ಟಿಗೆ ಪದ್ದು ಕಾಲು ಉದ್ರೋಗೋದು ಬೇಡ. ಹೀಗೇನಾದ್ರೂ ಮಾಡ್ಬೇಕಲ್ಲ. ಇನ್ನೊಂದ್ಸಲಿ ಹೋದ್ರೆ ಸರಿ ಹೋಗುತ್ತೆ. ಇಲ್ಲ, ನಾನು ಇನ್ನೊಂದ್ಸಲ ಒದಿಸ್ಕೊಳ್ಳೋದೆ. ಬಾಯಿ ಮುಚ್ಕೊಂಡು ಬದುಸ್ಕೊಳ್ಳೋದೆ. ಇಲ್ಲ ಅಷ್ಟಾಗ ಉದ್ರೋಗ್ಬಿಟ್ರೆ ಏನ್ ಮಾಡ್ತೀಯ? ಕಾಲ್ ಮುಂದೆ ಮಾಡು. ಮೊನ್ನೆ ಹೋಗ್ತಿದ್ದೀರ ಬಂದು ಎಲ್ಲ ಕಟ್ಟಿಲ್ಲ, ಅಷ್ಟೊಂದು ಊತ ಇದೆ. ಈ ಪುಡಿನ ನೀರಿನಲ್ಲಿ ಬೆರೆಸಿ ಸ್ನಾನ ಮಾಡು, ಎಲ್ಲ ಸರಿ ಹೋಗುತ್ತೆ. ಏನು ನೋಡ, ಕಾಲಲ್ಲಿರೋ ಗುರುತು ಹೊಟ್ಟೆ ಹೋಯ್ತು. ರಾಜ್ಗುರು ಕೊಟ್ಟಿದ್ದ ಪುಡಿನ ನೀರ್ಗೆ ಹಾಕ್ಬಿಟ್ಟು ಸ್ನಾನ ಮಾಡಿದ್ನ ನೋವು ಕೂಡ ಕಮ್ಮಿ ಆಗ್ಬಿಟ್ಟಿದೆ. ಯಾರಿಗೆ ಯಾವ ಶಕ್ತಿ ಇದೆ ಅಂತ ಹೇಳಕ್ಕಾಗಲ್ಲ. ಇನ್ಮೇಲಾದ್ರೂ ಆ ರಾಜಗುರುನ ಎದುರು ಹಾಕೋಬೇಡ. ಇಲ್ಲ, ಆ ರಾಜ್ಗುರು ನಮ್ಮಲ್ಲಿ ಇರೋರ್ಗು ಒಬ್ಬರಲ್ಲ ಒಬ್ಬರಿಗೆ ಏನಾದ್ರೂ ಒಂದು ಊನಾಗೋದು ಗ್ಯಾರಂಟಿ. ಹಾಗಾಗಿ ಸದ್ಯದಲ್ಲಿ ಆ ರಾಜ್ಗುರುನ ಮನೆಯಿಂದ ಓಡಿಸ್ತೀನಿ. ಹಿಂದೆ ಲೆಕ್ಕ ಏನಪ್ಪ ಇಂಟರ್ವ್ಯೂನಲ್ಲೆಲ್ಲ ಚೆನ್ನಾಗಿ ಮಾಡಿದ್ರಾ? ಎಲ್ಲ ಪ್ರಶ್ನೆಗೂ ಸಖತ್ತಾಗಿ ಉತ್ತರ ಕೊಟ್ಟೆಮ್ಮ. ಆದ್ರೆ ಒಂದು ಪ್ರಶ್ನೆ ಮಾತ್ರ ನನ್ನನ್ನು ಸಿಕ್ಕಾಪಟ್ಟೆ ಕಾಡ್ಬಿಡ್ತು. ಏನಪ್ಪ ಅದು? ನಮ್ಮ ದೇಶ ಭಾರತನೋ ಇಂಡಿಯಾನೋ ಅಂತ ಕೇಳ್ಬಿಟ್ಟಮ್ಮ. ಕನ್ಫ್ಯೂಸ್ ಆಗ್ಬಿಟ್ಟೆ, ತತ್ತರಿಸೋಗ್ಬಿಟ್ಟೆ, ಗೊತ್ತಿಲ್ಲ ಅಂದ್ಬಿಟ್ಟು ಮನೆಗೆ ಬಂದ್ಬಿಟ್ಟೆ. ಹೆಂಗಿರ್ತಿ ಯಾಕಮ್ಮ ಹೊಡೆದೆ? ಇಷ್ಟು ಸರಳವಾದ ಪ್ರಶ್ನೆಗೆ ಉತ್ತರ ಕೊಡದೆ ಬಂದಿದ್ದೀರಲ್ಲ. ಇಂಗ್ಲಿಷ್ ಅವರು ಇಂಡಿಯಾ ಅಂತ ಕರಿತಿದ್ರು, ನಾವು ಭಾರತ ಅಂತ ಕರಿತೀವಿ. ಎರಡು ಒಂದೇ ಅಲ್ವೇನಪ್ಪ? ಆಪ್ಷನ್ಸ್ ಕೊಟ್ಟಿದ್ರೆ ಸರಿಯಾಗಿ ಹೇಳ್ಬಿಡ್ತಿದ್ದೆ ಕಣಮ್ಮ. ಮತ್ತೇನ್ ಕೇಳಿದ್ರು? ನಮ್ಮ ತ್ರಿವರ್ಣ ಧ್ವಜದಲ್ಲಿ ಎಷ್ಟು ಬಣ್ಣ ಇದೆ ಅಂತ ಕೇಳಿದ್ರು. ಅದಕ್ಕೆ ನೀವೇನ್ ಹೇಳಿದ್ರಿ? ಕಾನ್ಫಿಡೆಂಟ್ ಆಗಿ 4 ಅಂದೆ ಕಣಮ್ಮ. ಯಾಕಮ್ಮ ಹೊಡೆದೆ? ತ್ರಿವರ್ಣ ಅಂದ್ರೆ 3 ಬಣ್ಣ ಅಂತ ಅಲ್ವೇನಪ್ಪ? ಆಡೋ ಮಾತು ಒಂದು ಅರ್ಥ ಬೇಡವಾ? ನಮ್ಮ ಧ್ವಜದಲ್ಲಿ ಎಷ್ಟು ಬಣ್ಣ ಇದೆ ನೀನೇ ಲೆಕ್ಕ ಹಾಕು. ಕೇಸರಿ, ಬಿಳಿ, ಹಸಿರು. ಅಲ್ಲಿಗೆ 3 ಬಣ್ಣ ಆಯ್ತಲ್ಲ. ಅಶೋಕ ಚಕ್ರ ನೀಲಿ ಕಲರ್ ಇರುತ್ತೆ, ಅದನ್ನ ಯಾರಿಗೆ ಬಿಡ್ಲಿ? ಹೌದಲ್ವೇನಪ್ಪ? ಮತ್ತ್ಯಾಕೆಲ್ರು ತ್ರಿವರ್ಣ ಧ್ವಜ ಅಂತ ಕರೀತಾರೆ? ಯಾವನು ಧ್ವಜ ಮಾಡಿದ್ನ ಅವ್ನು ನೋಡಿ ಕೇಳು. ಮತ್ತೇನಂತ ಕೇಳಿದ್ರು? ಮನುಷ್ಯ 6 ಅಡಿ ಮೇಲೆ ಯಾಕೆ ಬೆಳೆಯಿಲ್ಲ ಅಂತ ಕೇಳಿದ್ರು. ಅದಕ್ಕೆ ನೀವೇನ್ ಹೇಳಿದ್ರಿ? ಎಲ್ಲರ ಮನೆ ಬಾಗ್ಲು 6 ಅಡಿಗೆ ಮಾಡ್ತಿರ್ತಾರೆ. ಅಪ್ಪಿ ತಪ್ಪಿ ಮನುಷ್ಯ ಏನಾದ್ರು ಜಾಸ್ತಿ ಬೆಳೆದ್ಬಿಟ್ರೆ ತಲೆ ಬಗ್ಗಿಸ್ಕೊಂಡು ಓಡಾಡಬೇಕು. ಅದಕ್ಕೋಸ್ಕರ ಮನುಷ್ಯ 6 ಅಡಿ ಮೇಲೆ ಬೆಳೆಯಲ್ಲ ಅಂದ್ರೆ. ಯಾಕಮ್ಮ ಹೊಡೆದೆ? ಇದು ತಪ್ಪಲ್ವೇನಪ್ಪ? ಹೆಂಗಮ್ಮ ತಪ್ಪು? ನಾನೊಂದು ಪ್ರಶ್ನೆ ಕೇಳ್ತೀನಿ, ನೀನು ಉತ್ತರ ಕೊಡು ನೋಡೋಣ. ಕೇಳಿ. 18 ವರ್ಷಕ್ಕೆ 6 ಅಡಿ ಬೆಳೆಯೋ ಮನುಷ್ಯ 30 ವರ್ಷ ಆದ್ರೂ 12 ಅಡಿ ಯಾಕೆ ಬೆಳೆಯಲ್ಲ ಹೇಳು ನೋಡೋಣ. ಅಯ್ಯೋ, ನನ್ನ ತಲೆ ಕೆಟ್ಟು ಹೋಗ್ತಾ ಇದೆ. ಅವ್ರು ಕೇಳೋ ಪ್ರಶ್ನೆಗೂ ನಾನು ತಲೆ ಕೆಡಿಸ್ಕೊಂಡೆ, ಅದಕ್ಕೆ ಮನೆಗೆ ಬಂದೆ. ಏನು ಗಂಡ ಹೆಂಡತಿ ಇಬ್ರು ಚಿಂತಾಕ್ರಾಂತರಾಗಿದ್ದೀರಾ? ಲೇಡಿ ರಾಜಗುರುಗಳೇ, ನಮ್ಮ ಯಜಮಾನ್ರು ಎಷ್ಟೊಂದ್ ಕಡೆ ಇಂಟರ್ವ್ಯೂ ಹೋಗ್ತಾ ಇದಾರೆ. ಒಂದು ಕಡೆನೂ ಕೆಲಸ ಸಿಗ್ತಿಲ್ವಲ್ಲ, ಯಾಕೆ? ಅದು ನಿನ್ನ ಜುಟ್ಟುಗಳ ಸಮಸ್ಯೆಯಿಂದಾಗಿ ನಿಮ್ಮ ಗಂಡನಿಗೆ ಕೆಲಸ ಸಿಗ್ತಾ ಇಲ್ಲ. ನಿನ್ನ ಜುಟ್ಟುಗಳನ್ನ ಬ್ಯಾಂಡೇಜ್ ಕ್ಲಾತ್ನಲ್ಲಿ ಕಟ್ಟಿ ನೆಟ್ಟಗೆ ನಿಲ್ಸು. ಅದನ್ನ ಯಾರ ಕೈಯಿಂದನೂ ಮುಟ್ಟೋದಕ್ಕೆ ಬಿಡಬೇಡ. ಅಲ್ಲಿಂದ ಆಚೆಗೆ ಎಲ್ಲವೂ ಸರಿ ಹೋಗುತ್ತೆ. ಯಾಕಮ್ಮ ಗಾಬರಿ ಆದೆ? ನಾನು ಕಳ್ಳು. ನೀನಾ? ಅಯ್ಯೋ, ಏನೇ ಇದು ನಿನ್ನ ಅವತಾರ? ನೋಡಕ್ ಆಗ್ತಾ ಇಲ್ವೇ? ಬಲ್ತಾ ದನ ಆಗ್ತಾ ಇದೆಯಲ್ಲ. ಲೇಡಿ ರಾಜಗುರುಗಳು ಹೇಳಿದ್ರು, ನಾನು ಈ ತರ ಇದ್ರೆ ನಮ್ಮ ಯಜಮಾನ ಕೆಲಸ ಸಿಗುತ್ತಂತೆ. ಓಹೋ, ಹಾಗಾದ್ರೆ ಹೀಗೆ ಇರು. ಏನಮ್ಮ ಪಲ್ಲು, ರಾತ್ರಿ ಪಕ್ಕದಲ್ಲಿ ಮಲಗಿರ್ತೀನಿ, ಕೊಂಬಿಗೆ ತೊಗೊಂಡು ಚುಚ್ಬಿಟ್ಟಿಯಮ್ಮ. ಏನಪ್ಪ ಇದು? ಹಣೆ ತುಂಬ ನಾಮ ಯಾರು ಹಾಕಿದ್ದು? ಯಾರು ಗೊತ್ತು? ರಾತ್ರಿ ಮಲಗುವಾಗ ಹಣೆ ನೆಟ್ಟಿಗೆ ಇತ್ತು, ಬೆಳಗ್ಗೆ ಆಗ್ತಾ ಇದ್ದಾಗೆ ಹಣೆ ತುಂಬ ನಾಮ ಆಗ್ಬಿಟ್ಟಿದೆ. ಈ ಮನೇಲಿ ಏನ್ ನಡೀತಾ ಇದೆ ಅಂತಾನೆ ಗೊತ್ತಾಗ್ತಿಲ್ವಲ್ಲ. ಲೇಡಿ ರಾಜ್ಗುರುಗಳೇ, ಪ್ಲೀಸ್ ಕಮ್ ಹಿಯರ್. ಏನಾಯ್ತು ಮಕ್ಕಳೇ? ರಾಜ್ಗುರುಗಳೇ, ಬಿಟ್ಲಿನ ಹಣೆ ಮೇಲೆ 3 ಪಂಗ್ನಾಮ ಬಂದ್ಬಿಟ್ಟಿದೆ. ಇದನ್ನ ನೋಡ್ತಾ ಇದ್ರೆ ಯಾವ ಮನುಷ್ಯರು ಹಾಕಿರೋ ನಾಮ ಅಲ್ಲ, ದೇವರೇ ಬಂದು ಹಾಕಿರೋ ನಾಮ. ದೇವ್ರಾ? ಆ ಕಡೆ ಒಂದು, ಈ ಕಡೆ ಒಂದು, ಈ ಕಡೆ ಒಂದು, ಎಲ್ಲ ಒಟ್ಟಾಗಿ ಸೇರಿಸಿದ್ರೆ
9 ನಾಮ ಅಂದ್ರೆ ನವಗ್ರಹಗಳು, ನವಶಕ್ತಿಗಳು, ಶನಿ ಮತ್ತು ಅಂಗಾರಕ ಎಲ್ಲಾ ಗ್ರಹಗಳು ಒಟ್ಟಿಗೆ ನಿನ್ಗೆ ಅಟ್ಕಾಯಿಸ್ಕೊಂಡ್ಬಿಟ್ಟಿದೆ. ಗುರುಗಳೇ, ರಾಜಗುರುಗಳೇ, ಇದಕ್ಕೆಲ್ಲ ಕಾರಣವೇನು? ಈ ಮನೆಯಲ್ಲಿ ಮೊದಲು ಅಡ್ಗೆ ಮಾಡ್ತಾ ಇದ್ದಿದ್ದವ್ರು ಯಾರು? ಚಂಪಾ, ಅವಳನ್ನ ನಮ್ಮ ಜಾಜಕ್ಕೆ ಓಡಿಸಿದ್ದು. ಆಕೆ ಹೋದ್ಮೇಲೆ ಈ ಮನೆಯಲ್ಲಿ ಅಡ್ಗೆಗಳನ್ನ ಮಾಡ್ತಿದ್ದೀರಾ? ಇಲ್ಲ, ಹೋಟ್ಲಿಂದ ತಂದು ತಿಂತಾ ಇದೀವಿ. ಅದರಿಂದನೇ ಈ ತೊಂದರೆಗಳೆಲ್ಲ ಆಗ್ತಾ ಇರೋದು. ಮನೆಯಲ್ಲಿ ಪ್ರತಿನಿತ್ಯ ಶುದ್ಧವಾಗಿ ಅಡ್ಗೆ ಮಾಡ್ಬೇಕಾಗತ್ತೆ. ಅನ್ನನ ದೇವರಿಗೆ ನೈವೇದ್ಯ ಮಾಡ್ಬೇಕಾಗತ್ತೆ. ನೀವು ಅದ್ಯಾವುದನ್ನು ಮಾಡ್ತಾ ಇಲ್ಲ. ಮನೆಯಲ್ಲಿ ಅನ್ನ ಮಾಡಿ ವಾರ ಆಯ್ತು. ಇದು ಮಹಾದೋಷ. ಗೃಹಿಣಿಯಿಂದ ಈ ಮನೆಯಲ್ಲಿ ಯಾವುದೇ ರೀತಿ ಕೆಲಸಗಳು ನಡೀತಾ ಇಲ್ಲ. ಅದರಿಂದಾನೇ ಈ ದೋಷ. ಲೇಡಿ ರಾಜಗುರುಗಳೇ, ನೀವು ಹೇಳಿದ್ದೆಲ್ಲ ಕರೆಕ್ಟ್ ಆಗೇ ಇದೆ. ನನಗೆ ಮದುವೆ ಯಾಕೆ ಆಗ್ತಿಲ್ಲ ಅಂತ ಹೇಳ್ತೀರಾ? ಜಾಜಿಯವರಿಂದಾನೇ ನಿನಗೆ ಮದುವೆ ಆಗ್ತಾ ಇಲ್ಲ. ಜಾಜಿ ಅವರಿಂದನಾ? ಜಾಜಿಯವರು ಈ ಮನೆಗೆ ಕಂಟಕವಾಗಿದ್ದಾರೆ. ಅದಕ್ಕೆ ನಿನಗೆ ಮದುವೆ ಆಗ್ತಿಲ್ಲ. ಹಲೋ, ಎಕ್ಸ್ಕ್ಯೂಸ್ ಮೀ ರಾಜ್ಗುರುಗಳೇ, ನಾನು ಪದ್ದುಗೆ ಡೈಲಿ 200 rupees ಪಾಕೆಟ್ ಮನಿ ಕೊಡ್ತೀನಿ ಗೊತ್ತಾ? ನೀವು ದಿನ ದುಡ್ಡು ಕೊಟ್ಟುನೆ ಅವನು ಹಾಳಾಗಿರೋದು. ಅಮಾಯಕಳಾದ ಚಂಪಾನ ಮನೆಯಿಂದ ಹೊರಗೆ ಹಾಕಿದಿರ. ವಿಟ್ಲನ್ ಹಣೆಗೆ ನಾಮ ಬಿದ್ದಿದೆ. ಪದ್ದು ಕಾಲು ಮುರಿಯೋ ಸ್ಥಿತಿ ಬಂದಿತ್ತು. ಪಲ್ಲು ಜುಟ್ಟು ಎಗರೋ ಸ್ಥಿತಿ ಬಂದಿದೆ. ಇದಕ್ಕೆಲ್ಲ ಕಾರಣ ನೀವೇ. ಈಗ ನಾವು ಏನ್ ಮಾಡ್ಬೇಕು ಹೇಳಿ ಗುರುಗಳೇ? ಮನಸ್ಸಿದ್ದರೆ ಮಹಾದೇವ. ಜಾತಿಯವ್ರನ್ನ ಈ ಮನೆ ಬಿಡಿಸಿ ವಿಧಾನಸೌಧ ಕಳಿಸಿ. ವಿಧಾನಸೌಧದ ಹಿಂಭಾಗದಲ್ಲಿ ಒಂದು ಗುಡಿಸ್ಲು ಹಾಕೊಂಡು 5 ವರ್ಷದವರೆಗೂ ಅಲ್ಲೇ ಇರ್ತಿ. ಅಷ್ಟೇ ಯಾಕೆ, ಮುಖ್ಯಮಂತ್ರಿ ಆಗೋವರೆಗೂ ಅವ್ರ ಮನೆಗೆ ಬರೋದೇ ಬೇಡ. ಆಗ ನಿಮ್ಗೆಲ್ರಿಗೂ ಒಳ್ಳೇದಾಗತ್ತೆ. ಏನಮ್ಮ ಅರ್ಥ ಆಯ್ತಾ? ಮನೆ ಬಿಟ್ಟು ಹೋಗಮ್ಮ. ಜಾಗಕ್ಕೆ ಏನ್ ನೋಡ್ತಾ ಇದ್ದೀರಾ? ಮನೆ ಬಿಟ್ಟು ಹೋಗ್ರಿ ಆಚೆಗೆ. ಜಾಜಿ ಅವರೇ, ನೀವು ಮನೇಲಿ ಇರೋದ್ರಿಂದ ನಮ್ಗೆಲ್ಲ ತೊಂದರೆ ಆಗ್ತದೆ. ಹೋಗ್ರಿ. ಏನ್ ಮುಖ ನೋಡ್ತಿದ್ರ? ಹೋಗ್ರಿ ಆಚೆಗೆ. ಅಷ್ಟೇ ಅಲ್ಲ, ಇವತ್ತಿನ ರಾತ್ರಿ ಒಳಗೆ ಚಂಪಾ ಈ ಮನೆಗೆ ಬರಬೇಕು. ಇಲ್ಲ ಅಂದ್ರೆ ವಿಟ್ಲನ್ ಹಣೆನಲ್ಲಿ ಎಲ್ಲೆಲ್ಲಿ ನಾಮ ಇದೆಯೋ ಅಲ್ಲೆಲ್ಲ ಸೀಲ್ ಬಿಟ್ಕೊಂಡು ರಕ್ತ ಹೊರಗೆ ಬಂದು ಅವನು ನೆಗದ್ ಬಿದ್ದು ಹೋಗ್ತಾ ಇದ್ದ. ಪಲ್ಲೆ ಜುಟ್ಟುಗಳು ಕತ್ತರಿಸ್ ಹೋಗುತ್ತೆ. ನಿಮಗೂ ಅಷ್ಟೇ, ರಾಜಕೀಯದಲ್ಲಿ ಸ್ಥಾನಮಾನ ಯಾವತ್ತಿಗೂ ಸಿಗೋದಿಲ್ಲ. ನೋಡಿ, ಇದು ನಿಮ್ಮ ಕೈಯಲ್ಲ ಕಾಲು ಅಂತ ತಿಳ್ಕೊಂಡಿದ್ದೀನಿ. ದಯವಿಟ್ಟು ನಾನು ಮಾಡಿರೋ ತಪ್ಪನ್ನ ಕ್ಷಮಿಸ್ಬಿಡಿ. ನೋಡಿ, ಆದಷ್ಟು ಬೇಗ ಚಂಪನ್ನ ಕರೆಸ್ಬಿಡಿ.